ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಿಲ್ಲ, ಸ್ವಲ್ಪ ಗ್ಯಾಪ್ ಬಂತು. ಹೀಗೆ ಊರಿಗೆ ಹೋಗಿದ್ವಿ. ಊರಲ್ಲಿ ಏನೇನೋ ಇನ್ಸಿಡೆಂಟ್ ನಡೀತು. ಅದರಿಂದ ಭಾಳ ಅಂದರೆ ಭಾಳ ಮನಸ್ಸಿಗೆ ನೋವಾಗಿದೆ, ಬೇಜಾರಾಗಿದೆ. ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದಿರೋವಷ್ಟು ಅಪ್ಸೆಟ್ ಆಗ್ಬಿಟ್ಟಿದ್ದೀವಿ. ಓವರಾಲ್ ಫ್ಯಾಮಿಲಿ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಹುಟ್ಟು ಸಾವು ಅನ್ನೋದು ಕಾಮನ್ ಅಂತ ಹೇಳ್ತಾರೆ. ಬಟ್ ಈ ಸಾವು ಹುಟ್ಟು ಬಗ್ಗೆ ಅಷ್ಟು ಗೊತ್ತಿಲ್ಲ. ಈ ಸಾವು ಅನ್ನೋದು ಒಬ್ಬ ವ್ಯಕ್ತಿನ, ಒಬ್ಬ ಪರ್ಸನನ್ನ ಅಂದರೆ ಆಲ್ಮೋಸ್ಟ್ ಇನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಇನ್ನು ಏನೂ ಇಲ್ಲ ಅವ್ರದ್ದು ಅನ್ನೋ ರೀತಿ ಆಗೋಗ್ಬಿಡುತ್ತಲ್ಲ. ಅದನ್ನ ನೆನೆಸ್ಕೊಂಡಾಗ ದೇವ್ರು ಯಾಕೆ ಈ ಥರ ಮಾಡ್ತಾ ಅಂತ ಅನ್ನಿಸ್ಬಿಡುತ್ತೆ. ಫುಲ್ಲು ಅದೇನೋ ಅಂದರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು. ಅದಕ್ಕೆ ಒಳ್ಳೆತನಕ್ಕೂ ಕಾಲ ಇಲ್ಲ, ಒಳ್ಳೆಯವ್ರಿಗೂ ಕಾಲ ಇಲ್ಲ. ಬಟ್ ಯಾವುದೋ ಒಂದು ರೀತಿ ಆಗ್ಬೋದೇನೋ ಒಳ್ಳೆಯದು, ದೇವರನ್ನು ಕರುಣೆ ತೋರಿಸ್ಬೋದೇನೋ ಅಂತ ಯೋಚನೆ ಆಗುತ್ತೆ ಅಷ್ಟೇ. ತುಂಬಾ ನೋವಾಗಿದೆ ಎಲ್ಲರೂ ಓವರಾಲ್ ಫ್ಯಾಮಿಲಿಗೆ. ನಮ್ಮ ಮನೇಲಿ ಭಾಳ ಬೇಜಾರಲ್ಲಿ ಕೂಡ ಇದ್ದಾರೆ ಎಲ್ಲ. ಅದರಿಂದ ನಾವು ಯಾರ ಹತ್ರ ತೋರಿಸ್ಕೊಳ್ದೇ ಇದ್ದರೂ ಕೂಡ ಹಿಂಗಾಯ್ತಲ್ಲ ಅಂತ ಭಾಳ ಬೇಜಾರಾಗುತ್ತೆ. ಬಟ್ ಅಂದರೆ ನಾರ್ಮಲಾಗಿ ನಾವು ಬೇರೆ ಥರ ಮಾಡಿದರೆ ಇನ್ನೂ ಜೀವನ ಉಳಿಸ್ಕೋಬೋದಿತ್ತೇನೋ ಅಂತ ಅಂದ್ಕೊಂಡಾಗ ನಾವಿನ್ನೂ ಬದುಕಿರೋದು ವೇಸ್ಟ್ ಅನ್ನಿಸ್ಬಿಡುತ್ತೆ. ಯಾರಿಗೇ ಆಗಲಿ ಕೊನೆ ಕ್ಷಣದಲ್ಲಿ ನನ್ನವರು ತನ್ನವರು ಅಂತ ಜೊತೆಗಿರಬೇಕು, ಅವ್ರ ಜೊತೆಗಿರಬೇಕು ಅಂತ ಪ್ರತಿಯೊಂದು ಜೀವಕ್ಕೂ ಆಸೆ ಇರುತ್ತೆ. ಬಟ್ ಅದು ನಮ್ಮ ಕೈಲಿಂದ ಮಾಡೋಕ್ಕಾಗಲಿಲ್ಲ ಅನ್ನೋದು ಭಾಳ ಬೇಜಾರಿದೆ. ಏನೂ ಮಾಡಲಿಕ್ಕಾಗ್ತಿಲ್ಲ. ಈಗ ಹೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಎಲ್ಲರೂ ಹೇಳ್ತಾರೆ, ಎಲ್ಲರೂ ಒಂದಿನ ಸಾಯೋದೆ, ಒಂದಿನ ಇದಾಗೋದೆ, ಯಾಕೆ, ಏನಕ್ಕೆ ಟೆನ್ಷನು, ಯಾಕೆ ಬೇಜಾರು. ಬಟ್ ಅದರಿಂದ ಆಗಿರೋ ನೋವಿರುತ್ತಲ್ವ, ಅದು ಏನು ಮಾಡಿದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಂದರೆ ಒಳಗಡೆ ಇರೋ ನೋವನ್ನ ಏನೋ ಕಣ್ಣೀರು ಹಾಕ್ಬಿಟ್ಟು ಇದೆ ಅಂತ ಹೇಳ್ಕೊಂಡು ಏನೋ ಮಾಡ್ಕೋಬೋದು. ಬಟ್ ಒಳಗಡೆ ಇರೋದು ಅದೊಂಥರ ಇರುತ್ತಲ್ವ, ಅದನ್ನು ಯಾವ ಥರ ತೋರ್ಸೋಕ್ಕೂ ಬರಲ್ಲ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ. ಈಗ ಕೈ ತಪ್ಪು ಹೋಗ್ಬಿಟ್ಟಿದೆ ಆಲ್ರೆಡಿ. ಬಟ್ ಮುಂದೆ ಆ ಥರ ಯಾರಿಗಾದ್ರೂ ಸಿಚುವೇಶನ್ ಬಂದಾಗ ಈ ಥರ ದಯವಿಟ್ಟು ಮಾಡಬೇಡಪ್ಪ ದೇವ್ರೆ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಅಂದರೆ ನಾನು ಎಲ್ರಿಗೂ ಹೇಳೋದೇನು ಅಂತಂದರೆ, ಕೊನೆ ಕ್ಷಣದಲ್ಲಿ ತಂದೆ ತಾಯಿನ ನೋಡ್ಕೋಬೇಕು. ಯಾಕಂದರೆ ಎಲ್ಲ ತಂದೆ ತಾಯಿಗೂ ಒಂದೇ ಥರ ಇರಲ್ಲ. ಅಂದರೆ ಮಕ್ಳಿಗೋಸ್ಕರನೇ ಜೀವನ, ಮಕ್ಳಿಗೆ ನೋವು ಕೊಡಬಾರ್ದು, ಮಕ್ಳಿಗೆ ಇದು ಮಾಡಬಾರ್ದು ಅನ್ನೋರು ಇರ್ತಾರೆ. ಇನ್ನು ಕೆಲವರು ಅಯ್ಯೋ ಮಕ್ಕಳಿಂದನೇ ನಾವು ಅಂದರೆ ನಾವು ಚೆನ್ನಾಗಿರೋಣ, ಅವರು ಬಿಡು ಎಷ್ಟಾದರೂ ಕಷ್ಟ ಬೀಳಲಿ ನಾವು ಚೆನ್ನಾಗಿರೋಣ ಅನ್ನೋರು ಇರ್ತಾರೆ. ನಾನು ನೋಡಿದ್ದೀನಿ. ಅಂದರೆ ಎಲ್ಲರೂ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಬಯಸ್ತಾರೆ, ಮಕ್ಕಳಿಗಿಂದನೇ ಬಯಸ್ತಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ಮಕ್ಕಳು ಕಷ್ಟ ಬಿಡಲಿ, ನಾವು ಚೆನ್ನಾಗಿದ್ದರೆ ಸಾಕು ಅನ್ನೋರು ಇದ್ದಾರೆ. ನಾನು ಕಣ್ಣಾರೆ ಕಂಡಿದ್ದೀನಿ. ಬಟ್ ಮಕ್ಕಳಿಗಾಗಿನೇ ಬದುಕಿರೋರನ್ನ ಯಾವತ್ತೂ ಕೈ ಬಿಡಬೇಡಿ. ಅದು ಹೆಂಗಾಗಿದೆ ಅಂತಂದರೆ, ಹೇಳ್ಕೊಬೋದು ಆ ಸಿಚುವೇಷನಲ್ಲಿ ನಾನಿದ್ದಿದ್ರೆ ನಾನು ಏನಾರ ಮಾಡ್ಬೋದಿತ್ತೇನೋ ಅಂತ. ಬಟ್ ಆಗಲ್ಲ. ಏನು ಅಂದರೆ, ಒಂದೆರಡು ಸರಿ ಯೋಚನೆ ಮಾಡಬೇಕಿತ್ತು. ನಮಗೆ ದುಡ್ಡೇ ಮುಖ್ಯ ಅಲ್ಲ, ದುಡ್ಡಿಂದನೇ ಎಲ್ಲ ಅಲ್ಲ. ಕೆಲಸ ಇದಿಲ್ಲದಿದ್ರೆ ಇನ್ನೊಂದು ಬರುತ್ತೆ, ಕೆಲಸ ಹೋಗುತ್ತೆ ಅನ್ನೋ ಇದಕ್ಕಾಗಲಿ, ಇಲ್ಲ ದುಡಿಯೋಕ್ಕಾಗ್ತಿಲ್ಲ ಅನ್ನೋ ಇದಕ್ಕಾಗಲಿ ತಂದೆ ತಾಯಿನ ಒಂಟಿಯಾಗಿ ಬಿಟ್ಟು ಅವ್ರ ಕಷ್ಟ ಸುಖ ನೋಡದೆ, ಅವ್ರು ಎಷ್ಟೇ ಅಂದರೆ ಕಾಯಿಲೆ ಬಂದು ಕೊರಗ್ತಾ ಇದ್ದರೂ ಕೂಡ ಬಿಡು ಒಂದಲ್ಲ ಒಂದಿನ ಸಾಯೋದೆ, ಕಾಯಿಲೆ ಬಂದಿದ್ದು ಸತ್ತೋಗ್ತಾರೆ, ಈ ಥರ ಯೋಚನೆ ಮಾಡೋರು ಇರ್ತಾರಲ್ವ, ಇವ್ರು ಭೂಮಿಗೆ ಭಾರ. ಹೇಳ್ತಾ ಇದ್ದೀನಲ್ಲ, ಇಂಥವ್ರು ಭೂಮಿಗೆ ಭಾರ. ತುಂಬಾ ನೋವಾಗ್ಬಿಟ್ಟಿದೆ ಈ ವಿಷಯದಿಂದ, ಅನ್ಎಕ್ಸ್ಪೆಕ್ಟೆಡಾಗಿ. ಅಂದರೆ ಆ ವ್ಯಕ್ತಿ ಯಾವ ಥರ ಅಂತಂದರೆ, ಒಂದು ಜೋರು ಮಾತಾಡಿರೋ ಪರ್ಸನ್ ಅಲ್ಲ.
ಒಬ್ಬರ ಮೇಲೊಂದು ಜಗಳ ಮಾಡಿ ಇದು ಮಾಡಿರೋ ಪರ್ಸನ್ ಅಲ್ಲ. ಪ್ರತಿಯೊಬ್ಬರೂ ಪ್ರೀತಿಯಿಂದ ಕಾಣಿದ್ದು, ಪ್ರತಿಯೊಬ್ಬರ ಹತ್ರನೂ ಒಳ್ಳೆಯದೇ ಮಾತಾಡಿದ್ದು, ಎಲ್ಲರದ್ದು ಒಳ್ಳೆಯದೇ ಬಯಸಿರೋ ಜೀವ ಅದು. ಆ ಥರ ಜೀವ ಆ ಥರ ಹೋಗಬೇಕು ಅಂತಂದಾಗ ಎಷ್ಟು ಮನಸ್ಸಿಗೆ ಬೇಜಾರಾಗ್ಬಿರ್ಬೇಕಲ್ವ ಅವರು, ಎಷ್ಟು ನೋವು ಅನುಭವಿಸಿ ಹೋಗಿರ್ಬೋದಲ್ವ. ಅಂದರೆ ಸಿಚುವೇಶನ್ ಆ ಥರ ಇದೆ, ಇನ್ನು ಅಂದರೆ ಫೈನಲ್ ಸ್ಟೇಜಲ್ಲಿ ಇದೆ ಅಂತ ಅಂದಾಗ ಕೂಡ ಪಕ್ಕದಲ್ಲಿ ನಮ್ಮವರು ಅಂತ ಇಲ್ಲದೆ ಇರುವಾಗ ಏನಕ್ಕೆ ಆ ನೋವಿಂದನೇ ಹೋಗಿರ್ಬೋದೇನೋ ಅವರು. ನನಗೆ ಅದೇ ಅನಿಸುತ್ತೆ, ಮೇ ಬಿ ಅದೇ ಇರಬೇಕು. ಇನ್ನು ನಮ್ಮದು ಕೊನೆ ಕಾಲ, ಇದು ಕೊನೆ ಕ್ಷಣ ನಮ್ಮದು. ಆ ಕ್ಷಣದಾಗೆ ನಮ್ಮವರು, ಈಗ ನನ್ನವರು, ಈಗ ಆ್ಯಕ್ಚುಲಿ ನಂದು ಅಂದ್ಕೊಳ್ಳಿ, ನನ್ನ ಮಕ್ಕಳಾಗಲಿ, ನನ್ನಿಂದ ಬಂದಿರೋರು ಅಂಥವ್ರು ನಮ್ಮನ್ನು ನೋಡ್ತಿಲ್ಲ ಅಂತ ಅಂದಾಗ ಏನಕ್ಕಿರಬೇಕು ಇನ್ನು. ಈ ಪ್ರಪಂಚದಲ್ಲಿ ಮಕ್ಕಳು ಬೇಕು ಅಂತ ಸಾಯ್ತಾರೆ. ಮಕ್ಕಳಾಗಿಲ್ಲ ಅಂತಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಈ ಥರ ಸಿಚುವೇಶನ್ ಬಂದಾಗ ಕೂಡ ಮಕ್ಕಳು ಅನ್ನೋರ ಜೊತೇಲಿಲ್ಲ ಅಂದಾಗ ಮಕ್ಕಳು ಮಾಡ್ಕೊಂಡು ಏನು ಮಾಡಬೇಕು? ಭಾಳ ಬೇಜಾರಾಗಿರೋ ವಿಷಯ. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೂ ಈ ಥರ ಇರಬಾರ್ದಿತ್ತು ಹಿಂಗೆ ಅಂತ ಅನಿಸುತ್ತೆ. ಒಂದು ಸಾವು ಮನುಷ್ಯನ ಎಷ್ಟು ಬದಲಾಯಿಸುತ್ತೆ ಅಂತಂದರೆ, ಒಬ್ಬೊಬ್ಬರಿಗೆ ಇಷ್ಟೇ ಅಲ್ವಾ ಲೈಫು ಅಂತ ಅನಿಸುತ್ತೆ. ಒಬ್ಬೊಬ್ಬರಿಗೆ ಎಂಥ ಪರಿಸ್ಥಿತಿ ಬಂತಪ್ಪ, ಪೂರ್ತಿಯಾಗಿ ಒಂದು ಜೀವ ಭೂಮಿ ಮೇಲೆ ಇರಲ್ಲ, ನೆಕ್ಸ್ಟು ನೋಡ್ಬೇಕು ಅಂದ್ಕೊಂಡ್ರೂ ಇರಲ್ಲ ಆ ಜೀವ. ಏನು ಮಾಡಲಿ? ಏನಿಲ್ಲ, ನಮ್ಮ ತಾತ ಅಂದರೆ ನಮ್ಮ ಅಕ್ಕ ಅವರ ಮಾವ ಆಗ್ತಾರೆ, ಮತ್ತು ನಮ್ಮ ಅಮ್ಮ ಅವರ ಚಿಕ್ಕಪ್ಪ ಕೂಡ ಅವರೇ. ತುಂಬ ಒಳ್ಳೆಯವರು, ತುಂಬ ಒಳ್ಳೆಯ ಮನುಷ್ಯ. ಯಾರಿಗೂ ಒಂದು ಜೋರು ಮಾತಾಡಿದ್ದಿಲ್ಲ, ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ಕಂಡಿರೋರು. ಇವತ್ತು ಇಲ್ಲ ಅಂತ ಅಂದರೆ ತುಂಬಾ ದುಃಖ ಆಗುತ್ತೆ. ಏನು ಮಾಡಲಿಕ್ಕೆ ಆಗ್ತಿಲ್ಲ. ನಾನು ನನ್ನ ಕಣ್ಣಾರೆ ಆ ಥರ ಅಂದರೆ ಪರಿಸ್ಥಿತಿ ಅಲ್ಲಿವರೆಗೂ ಹೋಗಿರೋ ವ್ಯಕ್ತಿ ನಾನು ಯಾರನ್ನೂ ನೋಡಿಲ್ಲ, ಅವ್ರನ್ನೇ ಫಸ್ಟು. ಅಂದರೆ ನಾನು ಒಂದು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮಪ್ಪ ಅವ್ರ ಅಪ್ಪ ಕೂಡ, ಅಂದರೆ ಇನ್ನೂ ಏಜ್ ಇತ್ತು ಅವರಿಗೆ, ಅನ್ಎಕ್ಸ್ಪೆಕ್ಟೆಡಾಗಿ ಡೆತ್ ಆಯಿತು. ಆವಾಗ ನಮ್ಗೆ ಅಷ್ಟು ಬೇಜಾರು ಕೂಡ ಆಗಿಲ್ಲ, ಯಾಕಂದರೆ ಅವರಿಂದ ನಾವು ಯಾವತ್ತೂ ಏನೂ ಸಂತೋಷ, ನೆಮ್ಮದಿ ಆ ಥರದ್ದೇನೂ ನೋಡಿಲ್ಲ. ಅಂದರೆ ಅವ್ರ ಜೊತೆ ನಾವು ಅಷ್ಟು ಮಿಂಗಲ್ ಕೂಡ ಆಗಿಲ್ಲ, ಅದು ಬೇರೆ ಮ್ಯಾಟ್ರು. ಬಟ್ ಇವ್ರ ಜೊತೆ ತುಂಬಾ ಚೆನ್ನಾಗಿತ್ತು. ಹೆಂಗೆ ಅಂತಂದರೆ ಒಬ್ಬರು ಕಷ್ಟ ಕೂಡ ಕೊಟ್ಟಿಲ್ಲ ಅವರು. ಕೊನೆ ಕ್ಷಣದಲ್ಲಿ ಕೂಡ ಮಕ್ಳಿಗೇನು ಹೇಳಬೇಡ ಅಂತಲೇ ನಮ್ಮ ಅಜ್ಜಿ ಹತ್ರ ಹೇಳಿದ್ದಾರೆ. ಆ ಸಿಚುವೇಶನ್ ಅಲ್ಲಿವರೆಗೂ ಹೋಗಿದ್ರು ಕೂಡ, ಯಾಕಂದರೆ ಮಕ್ಳಿಗೆ ಕಷ್ಟ ಆಗುತ್ತೆ, ಮಕ್ಕಳು ದುಡಿತಾ ಇದ್ದಾರೆ, ಕಷ್ಟ ಆಗುತ್ತೆ ಮಕ್ಕಳಿಗೆ. ಈ ಥರ ವ್ಯಕ್ತಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಏನೂ ಮಾಡೋಕ್ಕಾಗ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. 1 ವಾರ ಆಯಿತು ಹೋಗಿ. ಏನು ಮಾಡೋಕ್ಕಾಗಲ್ಲ. ಒಂದು ಜೀವದ ಬೆಲೆ ಇರೋವರೆಗೂ ಯಾರಿಗೂ ಗೊತ್ತಾಗಲ್ಲ, ಹೋದ್ಮೇಲೆ ಗೊತ್ತಾಗೋದು ಅಂತ ಹೇಳ್ತಾರೆ. ಮಿಸ್ ಯು ತಾತ, ಮಿಸ್ ಯು ಸೋ ಮಚ್. ಹಿಂಗೆ ಏನೇನೋ ಆಯಿತು. ಒಂದು 15 ಡೇಸು ಇಲ್ಲ 1 ವೀಕ್ ಒಳಗಡೆನೇ ತುಂಬ ಏನೇನೋ ನಡೆದೋಯ್ತು. ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದೋ, ಹಬ್ಬ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಅಲ್ಲಿಗೆ ಆಲ್ಮೋಸ್ಟ್ ಗೊತ್ತಿತ್ತು ಸಿಚುವೇಶನ್ ಹಿಂಗಾಗಿದೆ ಅಂತ. ಏನು ಮಾಡಲಿಕ್ಕಾಗಲಿಲ್ಲ. ಹಬ್ಬ ಎಲ್ಲ ಮುಗಿದೋಯ್ತು. ನಮ್ಮ ತಾತ ಕಾಯ್ಕೊಂಡಿದ್ರು ಅನಿಸುತ್ತೆ, ಹಬ್ಬ ಎಲ್ಲ ಮುಗೀಲಿ ಆಮೇಲೆ ಹೋಗ್ಬಿಡೋಣ ಅಂತ. ಯಾಕಂದರೆ ಹಬ್ಬ ಮಾಡಲ್ಲ, ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ. ಖುಷಿಯಾಗೇನು ಹಬ್ಬ ಮಾಡಿಲ್ಲ, ಬಟ್ ಮಾಡಬೇಕಿತ್ತು, ಎಲ್ಲ ಊರಲ್ಲೆಲ್ಲ ಮಾಡ್ತಾರೆ ಅಂತೇಳಿ ಹಬ್ಬ ಮಾಡಿದ್ದಾಯಿತು. ಹಬ್ಬ ಮುಗಿಸ್ಕೊಂಡ್ವಿ, ಮತ್ತೆ ಬಂದ್ವಿ. ಮತ್ತು ನೆಕ್ಸ್ಟ್ ಅವತ್ತು ನೈಟ್ ಮಿಡ್ನೈಟಲ್ಲಿ ಬಂದ್ವಿ. ಇನ್ನು ಮಾರ್ನಿಂಗ್ ಅಷ್ಟರಲ್ಲಿ ಮ್ಯಾಟರ್ ಬಂತು. ಏನು ಮಾಡಲಿಕ್ಕಾಗಿಲ್ಲ. ಈಗ ಬಾಯಿ ಬಡ್ಕೊಂಡ್ರೆ ಬರೋಲ್ಲ ನಮ್ಮ ತಾತ.
ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ರಿಗೂ ಒಂದು ವಿಷಯ ಏನು ಹೇಳೋದು ಅಂತಂದರೆ, ಇರೋವರೆಗೂ ಪರಿಸ್ಥಿತಿ ಗೊತ್ತಿರುತ್ತೆ ನಮಗೆ. ಅಂಥ ದಡ್ರು ಏನಲ್ಲ ಅಲ್ವಾ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ. ಸಿಚುವೇಶನ್ ಗೊತ್ತಿದ್ದಾಗ ಅವ್ರ ಕೊನೆಕ್ಷನ್ದಲ್ಲಿ ಅವ್ರನ್ನ ಖುಷಿಯಾಗಿ ಕಳಿಸ್ಬೇಕು. ಈಗ ಎಕ್ಸಾಂಪಲ್ ನಮ್ಮ ತಾತನ ಪಕ್ಕದಲ್ಲಿ ಮಕ್ಳು ಯಾರೂ ಇರಲಿಲ್ಲ. ಸಿಚುವೇಶನ್ ಹಂಗೆ ಬಂದಾಗ ಅವರು ಎಷ್ಟು ನೊಂದಿರ್ಬೋದು. ನನ್ನ ಮಕ್ಳು ನನ್ನ ಜೊತೆ ಇಲ್ವಲ್ಲ ಅಂತ ಹೇಳಿ. ಹಾಗೆ ಆ ಸಿಚುವೇಶನ್ ಬರೋ ಥರ ನೋಡ್ಕೋಬೇಡಿ, ಮಾಡಬೇಡಿ ಆ ಥರ. ಅಷ್ಟೇ ನಾನು ಕೇಳ್ಕೊಳ್ತೀನಿ. ಕೊನೆಕ್ಷನ್ ಅಂದರೆ ಗೊತ್ತಿರುತ್ತೆ ಸಿಚುವೇಶನ್, ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಸಾವು ಬರೋದು ಅದು ನಮಗೆ ಗೊತ್ತಿಲ್ದಂಗೆ ಆಗೋದು. ನಮಗೆ ಗೊತ್ತಿರುತ್ತಲ್ವಾ ಸಿಚುವೇಶನ್ ಹಿಂಗಿದೆ. ಇನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಡಾಕ್ಟ್ರು ಹೇಳ್ತಾರೆ, ಅಂದರೆ ಇನ್ನು ಸಾಟರ್ಡೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟ್ರು ಹೇಳ್ತಾರೆ, ಇನ್ನು ಪಲ್ಸ್ ಕೂಡ ನಿಂತೋಗಿದೆ, ಇನ್ನು 1 ಆರ್ 2 ಡೇಸ್ ಅಷ್ಟೇ ಅಂತ. ಆ ಸಿಚುವೇಶನ್ ಗೊತ್ತಿದ್ರೂ ಕೂಡ ನಾವು ಹೆಂಗಿರ್ತೀವಿ ಅಂತಂದರೆ, ಬಿಡು ಆದಾಗ ಹೋಗೋಣ ಅಂತ ಅಂದ್ಕೊಂಡ್ರೆ ನಾವು ಮನುಷ್ಯರಾ? ನಾವು ಹುಟ್ಟಿದ್ದು ವೇಸ್ಟ್ ಅಲ್ವಾ? ಆಗೋದ್ಮೇಲೆ ಹೋದ್ರೆ ಏನಿದೆ? ಕೊನೆಗೆ ಕ್ಷಣದಲ್ಲಿ ಕೂಡ ಅವ್ರನ್ನ ನೋಡ್ಕೊಳಕ್ಕೆ ಆಗಿಲ್ಲ ಅಂತಂದಾಗ ಏನಿದೆ? ಬಾಯಲ್ಲಿ ಒಂದೆರಡು ನೀರು ಚುಕ್ಕೆ ಬಿಡಲಿಲ್ಲ ಅಂದಾಗ ಏನಿದೆ ಅಲ್ವಾ? ಅಂದರೆ ನಾವೇನು ಬೇರೆಯವರಾ? ಈಗ ಅಂದರೆ ಸಾವು ಆದಮೇಲೆ ಹೋಗೋಕ್ಕೆ ನಾವು ಬೇರೆಯವರಾ? ನಾವು ಅವ್ರ ಮಕ್ಕಳಾಗಿ ನಾವು ಹೆಂಗಿರ್ಬೇಕು ಅಲ್ವಾ? ಕೊನೆ ಕ್ಷಣದಲ್ಲಿ ಕೂಡ ನಮ್ಮ ತಾತ ಅಂದ್ಕೊಂಡು ಯಾರೂ ಇಲ್ವಲ್ಲ ನನಗೆ, ಈ ಥರ ಹೋಗ್ಬೇಕಾದ್ರೆ ಯಾರೂ ಇಲ್ವಲ್ಲ ಅಂತ ಅಂದ್ಕೊಂಡಿರ್ಬೋದೇನೋ ನನ್ನ ತಾತ, ನೊಂದಿರ್ಬೋದೇನೋ ನಮ್ಮ ತಾತ. ಯಾರು ದಯವಿಟ್ಟು ಆ ಥರ ಮಾಡಬೇಡಿ. ಗೊತ್ತಿರುತ್ತೆ ಹಿಂಗೆ ಅಂದರೆ ಸಿಚುವೇಶನ್ ಹಂಗಿದ್ದಾಗ ಏನು ಮಾಡೋಕ್ಕಲ್ಲ. ದುಡ್ಡೇ ಅಲ್ಲ ಲೈಫ್ಗೆ. ಹೋಗು ಇರೋರು ಮತ್ತೆ ಬರಲ್ಲ ಅಲ್ವಾ? ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಜೊತೆನೇ ಇರಿ. ನಿಮ್ಮ ಕೈಯಲ್ಲಿ ನೋಡ್ಕೊಳಕ್ಕಾಗಿಲ್ಲ ಅಂತ ಜಸ್ಟ್ ಜೊತೆಯಲ್ಲಿರಿ ಸಾಕು. ಇಷ್ಟೇ ಕೇಳ್ಕೊತೀನಿ, ಮತ್ತೇನೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ಸಲ್ಲಿ ಸಿಗೋಣ. ಬಾಯ್ ಬಾಯ್.